ಕನ್ನಡಕ್ಕೆ ಸ್ವಾಗತ. ಭಾರತವನ್ನು ಆಳಿದಂಥ ಬ್ರಿಟಿಷರನ್ನು ತಹಸೀಲ್ದಾರೊಬ್ಬರು ಆಡಿ ಹೊಗಳುವ ಮೂಲಕ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಹೌದು, ಕೊಪ್ಪಳ ಜಿಲ್ಲೆಯ ಕಾರಟಗಿ ತಹಸೀಲ್ದಾರರೇ ಈ ಒಂದು ಎಡವಟ್ಟಿಗೆ ಕಾರಣವಾಗಿದ್ದು, ಇವರು ಆಡಿದಂಥ ಮಾತಿನ ವಿಡಿಯೋ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗುವುದರ ಜೊತೆಗೆ ಟೀಕೆಯನ್ನು ಒಳಪಡುತ್ತಿದೆ. ಬ್ರಿಟಿಷರು ಎಷ್ಟು ಬುದ್ಧಿವಂತರು ಎಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂದು ತಹಸೀಲ್ದಾರ್ ಎಂ ಕುಮಾರಸ್ವಾಮಿ ಮಾತನಾಡಿದಂಥ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗುತ್ತಿದೆ. ಅಲ್ಲದೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಮ್ಯಾಪ್ ಹೇಗಿದೆ ಅಂತ ನೋಡಿದರೆ ತಮಗೆ ಗೊತ್ತಾಗುತ್ತೆ. ಆದರೆ ನಿಜಾಮರು ಹಾಕಿದ ರೋಡ್ಗಳೇ ಬೇರೆ, ಬ್ರಿಟಿಷರು ಹಾಕಿಕೊಟ್ಟಂಥ ರೋಡ್ಗಳೇ ಬೇರೆ. ಬ್ರಿಟಿಷರು ಹಾಕಿದ ರಸ್ತೆಗಳು ನೀಟಾಗಿವೆ. ಪ್ರತಿಯೊಂದು ರಸ್ತೆಗೂ ಸರ್ವೆ ನಂಬರ್, ಇಸಾ ನಂಬರ್ ಕೊಟ್ಟಿದ್ದಾರೆ. ಇವತ್ತು ಅವರು ಎಷ್ಟು ಬುದ್ಧಿವಂತರಾಗಿದ್ದಾರೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂಬ ಮಾತನ್ನು ಆಡುವ ಮೂಲಕ ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಗುರಿಯಾಗಿರುವಂತಾಗಿದೆ. ಅದರ ಜೊತೆಗೆ ತಹಸೀಲ್ದಾರರ ವಿರುದ್ಧ ಆಕ್ರೋಶ ಕೂಡ ನಾಗರಿಕರು ವ್ಯಕ್ತಪಡಿಸುವಂತಾಗಿದೆ. ಸೆಪ್ಟೆಂಬರ್ 17ರಂದು ನಡೆದ ಇಲ್ಲಿನ ಕರ್ನಾಟಕ ವಿಮೋಚನಾ ಉತ್ಸವದಲ್ಲಿ ತಹಸೀಲ್ದಾರ್ ಎಂ ಕುಮಾರಸ್ವಾಮಿ ಅವರು ಮಾತನಾಡಿದಂಥ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹರಿದಾಡುತ್ತಿದ್ದು, ಈ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರುತ್ತಿವೆ. ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಈ ಒಂದು ಇದರಲ್ಲಿ ಮಾತಾಡೋಣ ಅಂತೇಳಿ ಇಷ್ಟಪಡ್ತೀನಿ. ಸ್ನೇಹಿತರು, ತಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ಒಂದು ತಾಲೂಕಿನ ಒಂದು ಹೈದರಾಬಾದ್ ನಿಜಾಮರು ಆಳಿರುವಂತ ಪ್ರದೇಶ ಮ್ಯಾಪ್ ಹೆಂಗಿದೆ ಅಂತ ನೋಡಿದ್ರೆ ತಮ್ಗೆ ಗೊತ್ತಾಗುತ್ತೆ. ರೋಡ್ ವ್ಯವಸ್ಥೆ, ಯಾಕಂದ್ರೆ ಬ್ರಿಟಿಷರು ಹಾಕಿರೋ ರೋಡೇ ಬೇರೆ, ಹೈದರಾಬಾದ್ ನಿಜಾಮರು ಹಾಕಿರೋ ರೋಡೇ ಬೇರೆ. ಯಾಕಂದ್ರೆ ರೋಡ್ ವ್ಯವಸ್ಥೆ ಬ್ರಿಟಿಷರು ಹಾಕಿರೋದು ಬಹಳ ನೀಟಾಗಿದೆ. ಒಂದೊಂದು ಸೆಂಟ್ ಕೂಡ ತುಂಬಾ ನೀಟಾಗಿ ಅಳತೆ ಮಾಡಿ ಅದಕ್ಕೆ ಒಂದು ಸರ್ವೆ ನಂಬರ್ ಕೊಟ್ಟು, ಇಸಾ ನಂಬರ್ ಕೊಟ್ಟು ಇವತ್ತು ಅವರು ಎಷ್ಟು ಬುದ್ಧಿವಂತರು ಅಂತೇಳಿ ತೋರಿಸ್ಕೊಟ್ಟು ಹೋಗಿದ್ದಾರೆ. ಆದ್ರೆ ಈ ಕಡೆ ನಿಮ್ಮ ಹೈದರಾಬಾದ್ ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಬಳ್ಳಾರಿ ಆ ಕಡೆ ಭಾಗದಲ್ಲಿ ಬ್ರಿಟಿಷರು ಎಷ್ಟು ನೀಟಾಗಿ ಮ್ಯಾಪ್ಸ್ ಮಾಡಿದಾರೆ ಅಂತ ಹೇಳಿದ್ರು, ಇವತ್ತೇ ಆಗ್ಲಿ ಇನ್ನ 1000 ವರ್ಷಗಳಾಗ್ಲಿ ತುಂಬಾ ನೀಟಾಗಿ ಯಾಕೆಂದ್ರೆ ಭೂಮಿನ ಅಳತೆ ಮಾಡಿ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಆದ್ರೆ ಈ ಕಡೆ ಭಾಗದಲ್ಲಿ ಸ್ವಲ್ಪ ಸರ್ವೆ ಕೆಲಸ ಸರಿಯಾಗಿ ಆಗಿಲ್ಲ. ಆದ್ರೂ ನಾವು ಇವತ್ತಿಗೂ ವಿಲೇಜ್ಗಳಲ್ಲಿ ಹೋಗ್ಬೇಕಾದ್ರೆ ರೋಡ್ ಸಮಸ್ಯೆಗಳನ್ನ ಬಹಳ ನೋಡ್ತಾ ಇರ್ತೀವಿ. ಜನಗಳು ಕಷ್ಟಪಡ್ತಿರೋ ಕಾರಣ ಮೇನ್ ಆಗಿ ಅವರ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಕೊಟ್ಟಿಲ್ಲ ಈ ಕಡೆ ಭಾಗದಲ್ಲಿ. ಇವತ್ತಿಗೂ ಆ ಸಮಸ್ಯೆಗಳು, ಸರ್ವೆ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತಿಗೂ ನಾವು ಬಗೆಹರಿಸಿ ಟ್ರೈ ಮಾಡ್ತಾ ಇದೀವಿ. ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದವರು ಏನಿದ್ದಾರೆ ಅವ್ರಿಗೆ ಸರಿಯಾದ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಂತ ಹೇಳಿದ್ರೆ ಬಹಳ ಕಷ್ಟ ಇದೆ. ಈಗ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 80 ವರ್ಷ ಆಗಿದೆ. ಯಾಕೆ ನಮ್ದು ಕಸ ವಿಲೇವಾರಿ ಜಗಳ ಆಡೋರು ಇದೇ ಕೆಲಸ ಆಗ್ಬಿಟ್ಟಿದೆ. ಅದು ಬೇಡ, ಎಲ್ರು ಜವಾಬ್ದಾರಿ ಇರೋರು ನಾವೆಲ್ಲರೂ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ.